ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸ್ಯಾನ್ಸ್ಕ್ರಿಟ್ ಕ್ಲಾಸಸ್ 3ನೇ ಕ್ಲಾಸ್ ನಡೀತಾ ಇದೆ. ಯಾವ ವಿಷಯದ ಬಗ್ಗೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಇಂದಿನ ಕ್ಲಾಸ್ನಲ್ಲಿ ನಾವು ವಿಭಕ್ತಿಗಳ ಬಗ್ಗೆ ತಿಳ್ಕೊಂಡಿದ್ವಿ. ಈ ಕ್ಲಾಸಲ್ಲಿ ನಾವು ಕಾಲಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಕಾಲ ಅಂದರೆ ಏನು? ಕಾಲಗಳಲ್ಲಿ ಎಷ್ಟು ವಿಧ ಇದೆ? 3 ವಿಧ ಇದೆ. ವರ್ತಮಾನ ಕಾಲ, ಭೂತಕಾಲ, ಭವಿಷ್ಯತ್ ಕಾಲ ಅಂತ. ಈ ವರ್ತಮಾನ ಕಾಲ ಅಂದರೆ ಏನು? ಈ ವರ್ತಮಾನ ಕಾಲ ಅಂದರೆ ಯತ್ ಕರ್ಮ ಹಿಂದಿನಿ ಭಾವತಿ ಸಹಂ ವರ್ತಮಾನ ಕಾಲ. ಅಂದರೆ ಈಗ ನಡೀತಿರುವ ಕ್ರಿಯೆಗಳನ್ನ ವರ್ತಮಾನ ಕಾಲ ಎಂದು ಕರೀತಾರೆ. ಅಂದರೆ ಈಗ ಪ್ರೆಸೆಂಟ್ ನಾವು ಈಗ ಏನೋ ಒಂದು ಮಾಡ್ತಿದ್ದೀವಿ, ಈಗ ನಾನು ನಿಮಗೆ ಹೇಳ್ತಾ ಇದ್ದೀನಲ್ಲ, ಇದನ್ನು ವರ್ತಮಾನ ಕಾಲ ಅಂತ ಹೇಳ್ತಾರೆ. ನಾನು ಓದುತ್ತಿದ್ದೇನೆ, ಹಂ ಪಠಾಮಿ, ಹಂ ಖದಂತಿ, ನಾನು ತಿಂತಾ ಇದ್ದೇನೆ ಅಂತ ಹೇಳ್ತಾರಲ್ಲ, ಅದನ್ನೆಲ್ಲ ನಾವು ವರ್ತಮಾನ ಕಾಲದಲ್ಲಿ ನೋಡ್ತೀವಿ. ಎರಡನೇದು ಬಂದ್ಬಿಟ್ಟು ಭೂತಕಾಲ. ಈ ಭೂತಕಾಲ ಅಂದರೆ ಏನು? ಯತ್ ಕರ್ಮ ಅತೀತೋ ಅಭವಂತ್ ಸಹ ಭೂತಕಾಲ. ಕಳೆದ ಕಾಲದಲ್ಲಿ ನಡೆದ ಕ್ರಿಯೆಯನ್ನು ಭೂತಕಾಲ ಅಂತ ಕರಿತೀವಿ. ಏನಪ್ಪ ಕಳೆದ ಕಾಲ ಅಂದರೆ? ನಾನೇನೋ ಆಲ್ರೆಡಿ ಮಾಡಿರೋದನ್ನ, ಅಂದರೆ ಈಗ ಆಲ್ರೆಡಿ ನಾನು ಓದಿದ್ದೆ ಅದನ್ನು ಅಂತ ಹೇಳ್ತಾರಲ್ಲ, ಆ ಥರ ನಾನು ಆಲ್ರೆಡಿ ಏನೋ ಕೆಲಸ ಮಾಡಿದ್ದೀನಿ, ಆ ಕೆಲಸನ ಅಂತ ಹೇಳೋದನ್ನ ಭೂತಕಾಲ ಅಂತ ಹೇಳ್ತೀವಿ. ಹಾಂ ಅಪಠಂ, ನಾನು ಓದಿದ್ದೆ. ಸಹ ಆಗಚ್ಚತ, ಅವನು ಹೋದನು, ಆಲ್ರೆಡಿ ಓದನು ಅಂತ ಹೇಳ್ತಿದ್ದಾರೆ. ತೋ ಅಕೃವೇನಃ ಅಂದರೆ ಅವರು ಮಾಡಿದರು. ಏನು ಮಾಡಿದ್ರು ಆವಾಗಲೇ? ಆ ಥರ ಕ್ವಶನ್ ಮಾರ್ಕ್ ಬರುತ್ತೆ. ಅಂಥ ಪದಗಳನ್ನ ನಾವು, ಸೆಂಟೆನ್ಸ್ನ ನಾವು ಭೂತಕಾಲಕ್ಕೆ ಸೇರಿಸ್ತಾ ಹೋಗ್ತೀವಿ. ಮತ್ತು ಬಂದರೆ ಭವಿಷ್ಯತ್ ಕಾಲ. ಭವಿಷ್ಯಕಾಲ ಅಂದರೆ ಏನು? ಯತ್ ಕರ್ಮ ಭವಿಷ್ಯತಿ ಸಹ ಭವಿಷ್ಯಕಾಲ. ಮುಂದಿನ ಕಾಲದಲ್ಲಿ ನಡೆಯುವ ಕ್ರಿಯೆಯನ್ನು ಭವಿಷ್ಯಕಾಲ ಎಂದು ಕರೆಯುತ್ತಾರೆ. ಈಗ ಮುಂದೆ ಅಂದರೆ ಏನು ಅಂದರೆ, ಈಗ ಪಾಸ್ಟ್, ನಾವು ಏನೇ ಕೆಲಸ ಮಾಡಬೇಕು ಅಂದ್ಕೊಂಡಿರ್ತೀವಲ್ಲ, ಆ ಕೆಲಸನ ಹೇಳ್ತೀವಲ್ಲ, ಅದನ್ನು ಭವಿಷ್ಯತ್ ಕಾಲ ಅಂತೀವಿ. ಈಗ ನಾನೇನೋ ಒಂದು ಕೆಲಸ ಮಾಡ್ತಾಯಿದ್ದೀನಿ, ಓದಬೇಕು. ನಾನು ಏನು ಓದ್ತೀನಿ ಅಂತ ಯಾರಿಗೂ ಗೊತ್ತಿರಲ್ಲ, ಬಟ್ ನಾನು ಓದ್ತೀನೋ ಇಲ್ವೋ ಅನ್ನೋದು ಗ್ಯಾರಂಟಿ ಇರಲ್ಲ. ಸೊ ಅಂದರೆ ನಾನು ಓದ್ತೀನಿ ಅಂತ ಹೇಳ್ತೀವಲ್ಲ, ಅದನ್ನು ಭವಿಷ್ಯತ್ ಕಾಲ ಅಂತೀವಿ. ಈಗ ಯಾರೋ ಬರ್ತಾರೆ ಅನ್ನೋದು ಗೊತ್ತಿರುತ್ತೆ, ಬಟ್ ಬಂದೇ ಬರ್ತಾರೆ ಅನ್ನೋದು ಗೊತ್ತಿರಲ್ಲ. ಅದನ್ನೆಲ್ಲ ಹೇಳ್ತೀವಲ್ಲ, ಅಂದರೆ ಕ್ವಶನ್ ಮಾರ್ಕ್. ನಾವು ಬರ್ತಾರೆ, ಬಟ್ ಯಾವಾಗ ಏನು ಅಂತ ಗೊತ್ತಿಲ್ಲ. ಭವಿಷ್ಯಕಾಲ, ಇದೆಲ್ಲ ಭವಿಷ್ಯಕಾಲಕ್ಕೆ ಬರುತ್ತಾ ಸೆಂಟೆನ್ಸ್ಗಳು. ಇವೆಲ್ಲ ನೋಡ್ತಾ ಇದ್ದೀರಲ್ಲ. ಮತ್ತು ಬೇರೆ ಹೊಸ ಟಾಪಿಕ್ನೊಂದಿಗೆ ಬರೋಣ. ಅಲ್ಲಿವರೆಗೂ ಥ್ಯಾಂಕ್ ಯು. ನೋಡ್ತಾ ಇರಿ.